ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಮಾಡಲಾಯಿತು. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ 9ರಂದು ಆಟಿಡೊಂಜಿ ದಿನದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಸನ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡುವಳ್ಳಿ ವಿದ್ಯಾರ್ಥಿಗಳಿಗೆ ರಾಜ್ಯ ಉಪಾಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಟ್ರ್ಯಾಕ್ ಸೂಟ್ ಸಮವಸ್ತ್ರ ವಿತರಣೆ ಮಾಡಿದರು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಫಸ್ಟ್ ಅಂಗನವಾಡಿ ಕೇಂದ್ರದಲ್ಲಿ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಬಿ ಜಾನ್ ರವರು ವಹಿಸಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಮಂಜುಳಾ ಬಿಆರ್ ಅವರು ಮಾಡಿದರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಸುಶೀಲರವರು ಮಾತನಾಡಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಎದೆಹಾಲು ಶಿಶುಗಳಿಗೆ ಅತ್ಯಮೂಲ್ಯ ಆಹಾರವಾಗಿದೆ. ಹೆರಿಗೆಯಾದ ಅರ್ಧ ಗಂಟೆಯ ಒಳಗೆ ಎದೆಹಾಲು ಉಣಿಸಲು ತಾಯಂದಿರಿಗೆ ಮನವೊಲಿಸಬೇಕು. ಮೊದಲು ಬರುವ ಗಿಣ್ಣು ಹಾಲು ಕೊಲೆಸ್ಟ್ರಾಲ್ ತಪ್ಪದೆ ಕುಡಿಸಬೇಕು. ರೋಗ ನಿರೋಧಕ ಶಕ್ತಿ ಹೊಂದಿರುತ್ತದೆ ಈ ಹಾಲು. 6 ತಿಂಗಳವರೆಗೆ ಬರೀ ಎದೆಹಾಲು ಕುಡಿಸಬೇಕು. 6 ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಮೆದುಹಾರ ನೀಡಬೇಕು. ಹಾಲು ಕುಡಿಸುವ ತಾಯಂದಿರ ಭಂಗಿ ಮಗುವಿನೊಂದಿಗೆ ಹೊಂದಾಣಿಕೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಎದೆಹಾಲು ಕುಡಿಸುವುದರಿಂದ ತಾಯಿಗೆ ಆಗುವ ಪ್ರಯೋಜನ ಮತ್ತು ಮಗುವಿಗೆ ಏನು ಪ್ರಯೋಜನ ಆಗುತ್ತದೆ ಎಂಬ ಮಾಹಿತಿಯನ್ನು ನೀಡಲಾಯಿತು. ಚುಚ್ಚುಮದ್ದಿನ ಬಗ್ಗೆ, ಪೌಷ್ಟಿಕ ಆಹಾರದ ಬಗ್ಗೆ, ಕೈ ತೊಳೆಯುವ ವಿಧಾನದ ಬಗ್ಗೆ, ಬಾಲ್ಯ ವಿವಾಹ ತಡೆಗಟ್ಟುವ ಬಗ್ಗೆ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭ ಅಂಗನವಾಡಿ ಸಹಾಯಕಿ ಶಾಹಿನ್ ತಾಜ್, ಆಶಾ ಕಾರ್ಯಕರ್ತರು, ಮಕ್ಕಳ ತಾಯಂದಿರು, ಗರ್ಭಿಣಿಯರು, ಬಾಣಂತಿಯರು ಉಪಸ್ಥಿತರಿದ್ದರು. ಯಾರಿಗೆಲ್ಲ ಪ್ರಯೋಜನ ಇದೆ? ತಾಯಿಗೆ ಮಗುಗೆ ಇಬ್ಬರಿಗೂ ಪ್ರಯೋಜನ ಇದೆ. ತಾಯಿಗೆ ಏನು ಪ್ರಯೋಜನ, ಮಗುಗೆ ಏನು ಪ್ರಯೋಜನ ಅದು ಹೇಳಕ್ ಬರ್ತೈತಿ. ಈಗ ಟೀಚರ್ ನೇಮ್ ಹಾಕಿದಾಗ ಅದೊಂದು ಬರ್ತದೆ. ತುಂಬಾ ಇದೆ. ಒಂದೊಂದು ಸಬ್ಜೆಕ್ಟ್ ಅನ್ನ ಒಂದೊಂದು ದಿನ ಹೇಳ್ಬೋದು. ನಾವೀಗ ಎಲ್ಲ ಮಿಕ್ಸ್ ಮಾಡಿ ಹೇಳಿದ್ದೀವಿ, ಆಯ್ತಾ? ಹೇಳಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ದಿನ ಮಾಡ್ತೀವಿ. ತಾಯಿಗೆ ಏನು ಪ್ರಯೋಜನ, ಮಗುಗೆ ಏನು ಪ್ರಯೋಜನ? ತಾಯಿ ಹಾಲು ಕುಡಿಸೋದ್ರಿಂದ, ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚಾಗುತ್ತೆ. ಈಗ ಆ ಮಗುನ 2 ವರ್ಷ ತನಕ ತಾಯಿನ ಇಟ್ಕೊಂಡು ಆ ಮಗು ಕುಡಿಬೇಕಾದ್ರೆ ಆ ಮಗುವಿನ 1 ತಿಂಗಳು 0ಯಿಂದ 2 ವರ್ಷ ತನಕ ಆ ಮಗುನ ಬೆಳವಣಿಗೆ, ಆ ಮಗುನ ನಗು, ಆಟ, ಆ ಮಗು ಚಿಮಟದು ಕಚ್ಚದು ಎಲ್ಲ ನೋಡೋದ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚುತ್ತದೆ. 30 ದಿನ ಹಾಲು ಕುಡಿಸಿದ್ರೆ 30 ವರ್ಷ ತನಕ ಮಗು ನಿಲ್ಲಿಸ್ಕೊಳ್ತದಂತೆ ತಾಯಿನ. ಎಷ್ಟು ದಿವಸ ಕುಡಿಸಿದ್ರೆ? ಬರೀ 30 ದಿನ ಕುಡಿಸಿದ್ರೆ 30 ವರ್ಷ ತನಕ ನಿಲ್ಲಿಸ್ಕೊಳ್ತದೆ. ಎದೆ ಹಾಲನ್ನು ಯಾವ್ದಕ್ಕೆ ಹೋಲಿಸಿದ್ದಾರೆ? ಎದೆ ಹಾಲನ್ನ ಅಮೃತಕ್ಕೆ ಹೋಲಿಸಿದ್ದಾರೆ. ಅಮೃತ ಮಗುವಿಗೆ ಸಾವಿದ್ಯಾ? ಇಲ್ಲ. ಅದಕ್ಕೆ ಎದೆ ಹಾಲನ್ನ ಅಮೃತ ಸಮಾನ ಅಂತ ಹೋಲಿಸಿದ್ದಾರೆ, ಆಯ್ತಾ? ಅಮೃತ ಅಂದ್ರೆ ನೋಡಿ, ನನಗೆ ಮೈ ಜುಮ್ಮ ಅಂತ ಇದೆ. ನಮಗೆ ಅವಾಗ ಯಾರು ಹೇಳ್ಕೊಟ್ಟಿದ್ದಿಲ್ಲ ಎದೆ ಹಾಲು ಕುಡಿಸಿಂತ. ಹೆಂಗೋ ಕುಡಿಸಿದೀವಿ. ಇವಾಗ ನನಗೆ ಬೇಜಾರಾಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಾವು ಕರೆಕ್ಟಾಗಿ ಹಾಲು ಕುಡಿಸಿದ್ವಾ ಇಲ್ವಾ, ಕೊಟ್ಟಿದ್ವಾ ಇಲ್ವಾ? 9 ತಿಂಗಳಿಗೆ ಡ್ಯೂಟಿಗೆ ಹೋಗಿದ್ದೀವಿ, ಮತ್ತೆ ನಿಲ್ಸೇ ಬಿಟ್ಟಿದ್ದೀವಿ. ಎದೆ ಹಾಲು ಕುಡ್ಸಕ್ಕಾಗಿಲ್ಲ. ಯಾರು ನೋಡ್ಕೊಳಕ್ ಇರಲ್ಲ. ಇವಾಗ ಚೆನ್ನಾಗ್ತಿದ್ರು. ನಮ್ಮ ಮಗನಿಗೆ ನಮ್ಮ ಮಕ್ಕಳಿಗೆ ಮೋಸ ಮಾಡಿದ್ದೀನಿ ನಾನು ಅಂತ. 2 ವರ್ಷ ತನಕ ಎದೆ ಹಾಲು ಕುಡ್ಸಕ್ಕೆ ನನಗೆ ಆಗಿಲ್ಲ. 9 ತಿಂಗಳಿಗೇನೆ ಡ್ಯೂಟಿಗೆ ಹೋಗಿದ್ರಿಂದ ನನಗೆ ಈಗ ಬೇಜಾರಾಗ್ತಾ ಇದೆ, ಅಲ್ವಾ? ಅದು ಎಲ್ಲಿ ಅದನ್ನು ಕೊಂಡುಕೊಳ್ಬೇಕಾ? ತಾಯಿಗೆ ಏನು ಪ್ರಯೋಜನ, ಸಮಾಜಕ್ಕೆ ಏನು ಪ್ರಯೋಜನ, ಇದರಿಂದ ಕುಟುಂಬಕ್ಕೆ ಏನು ಪ್ರಯೋಜನ? ಈಗ ಹಾಲು ಕುಡಿಸ್ತಾ ಇದ್ದಾರೆ ತಾಯಿಗೆ, ತಾಯಿ ಮಗುವಿನ ಬಾಂಧವ್ಯ ಒಂದು ಹೆಚ್ಚಾಯ್ತು. ಈಗ ಕೊಂಡ್ಕೊಳ್ಬೇಕಾ? ಈಗ ಎದೆ ಹಾಲು ಇಲ್ಲ ಅಂತ ಹೋಗಿ ಡಬ್ಬ ತಗೊಬರ್ಬೇಕಾ? ಖರ್ಚು ಯಾರಿಗೆ? ಕುಟುಂಬಕ್ಕೆ. ಕುಟುಂಬಕ್ಕೆ ಖರ್ಚಾಯ್ತಾ? ನಾವು ತಾಯಿಗೆ ಎದೆ ಹಾಲು ಕುಡಿಸಿದ ಸಮಾಧಾನ ಆಯ್ತಾ? ಇಲ್ಲ. ಡಬ್ಬ ಹಾಲು ಕುಡಿಸಿದಾಯ್ತು, ಖರ್ಚಾಯ್ತು. ಇನ್ನೇನಾಗುತ್ತೆ ಮಗುಗೆ? ಅದು ನಾವು ಗರ್ಭಕೋಶ ಬೇಗ, ಆದಷ್ಟು ಬೇಗ ಹಾಲು ಕುಡಿಸಿದ್ರೆ ಬೇಗ ಗರ್ಭಕೋಶ ತನ್ನ ಸ್ಥಾನಕ್ಕೆ ಬಂದು ಕೂತ್ಕೊಳ್ತದೆ. 42 ದಿವಸಕ್ಕೆ ಕೂರ್ಬೇಕು ಗರ್ಭಕೋಶ. ಆ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತದೆ. ಆವಾಗ ನಮಗೆ ಬ್ಲೀಡಿಂಗ್, ರಕ್ತಸ್ರಾವ ಆಗೋದನ್ನ ಅದು ತಡೀತದೆ. ಜಾಸ್ತಿ ಓವರ್ ಬ್ಲೀಡಿಂಗ್ ಆಗೋದು ಎಲ್ಲ ನಿಂತೋಗುತ್ತೆ. ಅದು ಆರಾಮಾಗಿ ನನ್ನ ಗರ್ಭಸ್ಥಾನಕ್ಕೆ ಕೂರ್ಬೇಕು. 42 ದಿವಸ ಬೇಗ ನೀವು ಆದಷ್ಟು ಬೇಗ ನೀವು ಎದೆ ಹಾಲು ಸಿಕ್ಕಿಸಿದ್ರೆ ಅದು ತನ್ನ ಸ್ಥಾನಕ್ಕೆ ಕೂರ್ತದೆ. ಎದೆ ಹಾಲು ಬರ್ತಾನೆ ಇರ್ತದೆ, ಆಯ್ತಾ? ತಾಯಿ ಇನ್ನೊಂದು ಆಮೇಲೆ ನೀವು ಎಷ್ಟು ವರ್ಷ ಹಾಲು ಕುಡಿಸ್ತೀರ ಅಷ್ಟು ಹುಟ್ಟು ಮುಂದೆ ಹೋಗ್ತದೆ. ಕೆಲವರು 1.5 ವರ್ಷ ನನ್ನ ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಅದು ಒಂಥರ ಗರ್ಭ ನಿರೋಧಕ ತರ ಕೆಲಸ ಮಾಡುತ್ತೆ. ಕುಟುಂಬ ಯೋಜನೆ ಕೇಳ್ತೀವಿ, ಗರ್ಭ ನಿರೋಧಕ ತರ ಕೆಲಸ ಮಾಡುತ್ತೆ.
ಅಷ್ಟು ಉಂಟು ಮುಂದೆ ಹೋಗ್ತಾ ಇದ್ವಿ. ಅವು ಮುಂದೆ ಹೋದ್ರೆ ನಮಗೆ ಲಾಭ ತಾನೆ, ಕೈಗೆ ಊಟ ಆಗಲ್ಲ, ಇದು ಪ್ರೆಗ್ನೆನ್ಸಿ ಆಗಲ್ಲ ಅಲ್ವಾ, ಪ್ರೆಗ್ನೆನ್ಸಿ ಆಗಲ್ಲ. ಅಷ್ಟು ದಿನ 1.5 ವರ್ಷ ಹೋದ್ರೆ ಅಷ್ಟಾದ್ರೂ ಆಯ್ತಲ್ಲ ಅಲ್ವಾ. ಎಲ್ಲರಿಗೂ ಆಗಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಕೆಲವರು ಎದೆ ಹಾಲು ಕುಡಿಸ್ತಿರೋರು 9 ತಿಂಗಳ ಮಗುವಿಗೆ 5 ತಿಂಗಳು ಪ್ರೆಗ್ನೆಂಟ್ ಆದವರು ಇದ್ದಾರೆ ಆಯ್ತಾ, ನೋಡಿದೀನಿ ನಾವು. ತಾಯಿ ಮಗು 9 ತಿಂಗಳು, ಹೊಟ್ಟೆಗೆ 5 ತಿಂಗಳು ಇದ್ದಾರೆ. ಹಂಗೇನ್ ಹೇಳಿ ನಾನು ಎದೆ ಹಾಲು ಕುಡಿಸ್ತಿದ್ದೀನಿ, ನನಗೆ ಮುಂದೆ ಹೋಗ್ತದೆ, ನನಗೆ ಪೀರಿಯಡ್ಸ್ ನಾವೇನಾದ್ರೂ ಸೆಕೆಂಡ್ ಯೂಸ್ ಮಾಡ್ತೀವಿ ಆಯ್ತಾ. ಇದು ಮಗುಗೆ ಪ್ರಯೋಜನ. ಆಮೇಲೆ ತಾಯಿಗೆ ಕ್ಯಾನ್ಸರ್ ಬರಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಬರಲ್ಲ, ಗಡ್ಡೆಗಳು ಆಗೋದಲ್ಲ, ನಿಂತೋಗ್ತದೆ. ತಾಯಿಯ ಸೌಂದರ್ಯ ಜಾಸ್ತಿ ಆಗ್ತದೆ. ಎದೆ ಹಾಲು ಕುಡಿಸಿದ ತಾಯಿಯ ಸೌಂದರ್ಯ ಚೆನ್ನಾಗಿರ್ತದೆ. ಬ್ರೆಸ್ಟ್ ಕ್ಯಾನ್ಸರ್ ಏನು ಬರಲ್ಲ, ಆರೋಗ್ಯವಾಗಿ ಸುಂದರವಾಗಿ ಇರ್ತಾಳೆ. ಒಂದು ಹೆಣ್ತನಕ್ಕೆ ರೆಡಿ ಇದ್ದಾಳೆ ಅಂತ ನೋಡೋಕೆ ನಾವು ನೋಡುವಾಗ ಗೊತ್ತಾಗ್ತದೆ, ಇವಳು ತಾಯಿ ಆಗಿದ್ದಾಳೆ, ತಾಯಿ ಎದೆ ಹಾಲು ಕುಡಿಸಿದಾಳೆ ಅಂತ ನೋಡಿದ ತಕ್ಷಣ ಗೊತ್ತಾಗ್ತದೆ, ಚಂದ ಕಾಣ್ತಾಳೆ ಅವಳು ಅಲ್ವಾ. ಮಗುಗೆ ಏನ್ ಪ್ರಯೋಜನ? ಪ್ರೋಟೀನ್ ಸಿಗ್ತದೆ, ಕ್ಯಾಲ್ಸಿಯಂ ಸಿಗ್ತದೆ, ಐಕ್ಯೂ ಬುದ್ಧಿವಂತ ಮಕ್ಕಳಾಗೋದಕ್ಕೆ. ನೀವು ಎದೆ ಹಾಲು ಕುಡಿಸಿದ್ರೆ ಐಕ್ಯೂ ನನ್ನ ಮಗು. ನ್ಯೂಸ್ ಸಂಗಮಕ್ಕಾಗಿ ಮಂಜುಳಾ ಬೈಲ್ಕೊಪ್ಪ. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ 9ರಂದು ಆಟಿಡೊಂಜಿ ದಿನ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಬಿಲ್ಲವ ಸಮಾಜದ ನಾಪೋಕ್ಲು ವತಿಯಿಂದ ಆಗಸ್ಟ್ 9ರಂದು ಭಾನುವಾರ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಇಲ್ಲಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದೆ ಎಂದು ನಾಪೋಕ್ಲು ಬಿಲ್ಲವ ಸಮಾಜದ ಅಧ್ಯಕ್ಷ ಬಿಎಂ ಪ್ರತಿಭಾ ಹೇಳಿದರು. ಇಲ್ಲಿಯ ಪಟ್ಟಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಅಂದು ಬೆಳಿಗ್ಗೆ 10 ಗಂಟೆಗೆ ಕೊಡವ ಸಮಾಜದಲ್ಲಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುವುದು. ಇದರಲ್ಲಿ ಸುಮಾರು 100 ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿಯನ್ನು ಹೊಂದಿದ್ದು, ಈ ಮಹತ್ವ ಕಾರ್ಯಕ್ಕೆ ಸಾರ್ವಜನಿಕರು ಬಂದು ಸ್ವಇಚ್ಛೆಯಿಂದ ರಕ್ತದಾನ ಮಾಡಬಹುದಾಗಿದೆ ಎಂದು ಮಾಹಿತಿ ತಿಳಿಸಿದರು. ಭಾಗಮಂಡಲ ಮುಖ್ಯ ರಸ್ತೆಯ ಬಿಲ್ಲವ ಸಮಾಜ ಸ್ವಂತ ಜಾಗದಲ್ಲಿ ಬಿಲ್ಲವ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 11:30 ಗಂಟೆಗೆ ಕೊಡವ ಸಮಾಜದಲ್ಲಿ ಆಟಿಡೊಂಜಿ ದಿನ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ಕೋರಿದರು. ಕಾರ್ಯಕ್ರಮದಲ್ಲಿ ಸಾಲೂರು ರಾಮನಗರದ ಆರ್ಯ ಈಡಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ವಿಖ್ಯಾತಾನಂದ ಸ್ವಾಮೀಜಿ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮದಲ್ಲಿ ಸಾಲೂರು ರಾಮನಗರದ ಆರ್ಯ ಈಡಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ವಿಖ್ಯಾತಾನಂದ ಸ್ವಾಮೀಜಿ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವವರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕ, ವಿಧಾನಸಭಾ ಉಪ ಸಭಾಪತಿ ಎಸ್ ಪೊನ್ನಣ್ಣ, ಲೋಕಸಭಾ ಸದಸ್ಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ, ಮಾಜಿ ಸಭಾಪತಿ ಕೆಜಿ ಬೋಪಯ್ಯ, ಬಿಲ್ಲವ ಸಮಾಜ ಒಕ್ಕೂಟದ ಜಿಲ್ಲಾಧ್ಯಕ್ಷ ಲಿಂಗಪ್ಪ, ವಿರಾಜಪೇಟೆ ವೃತ್ತದ ಡಿವೈಎಸ್ಪಿ ಮಹೇಶ್ ಕುಮಾರ್, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, ಉದ್ಯಮಿ ಹಾಗೂ ಬೆಂಗಳೂರು ಕೊಡವ ಸಮಾಜದ ಅಧ್ಯಕ್ಷ ಸುರೇಶ್ ನಂಜಪ್ಪ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ವಿರಾಜಪೇಟೆ ಬಿಲ್ಲವ ಸಮಾಜದ ಅಧ್ಯಕ್ಷ ಬಿಎಂ ಗಣೇಶ್, ಸೋಮವಾರಪೇಟೆ ಬಿಲ್ಲವ ಸಮಾಜದ ಅಧ್ಯಕ್ಷ ಚಂದ್ರಾಸ್, ಕುಶಾಲನಗರ ಬಿಲ್ಲವ ಸಮಾಜದ ಅಧ್ಯಕ್ಷ ಸುಧೀರ್, ಸುಂಟಿಕೊಪ್ಪ ಬಿಲ್ಲವ ಸಮಾಜದ ಅಧ್ಯಕ್ಷ ಮಣಿ ಮುಖೇಶ್, ಸಿದ್ದಾಪುರ ಬಿಲ್ಲವ ಸಮಾಜದ ಅಧ್ಯಕ್ಷ ರಂಜನ್ ಬಿವಿ, ಮದೆನಾಡು ಬಿಲ್ಲವ ಸಮಾಜದ ಅಧ್ಯಕ್ಷ ತಾರನಾಥ ಬಿಎಸ್ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಲ್ಲವ ಸಮಾಜದ ಉಪಾಧ್ಯಕ್ಷ ಬಿಆರ್ ವಸಂತ್, ಕಾರ್ಯದರ್ಶಿ ಕೆಎಸ್ ಲೋಹಿತ್, ಸಂಘಟನಾ ಕಾರ್ಯದರ್ಶಿ ಬಿಎಸ್ ನಾಗರಾಜ್, ಕ್ರೀಡಾ ಕಾರ್ಯದರ್ಶಿ ಬಿಎಸ್ ದಿಲೀಪ್, ಸದಸ್ಯರಾದ ಬಿಪಿ ಪುನೀತ್ ಉಪಸ್ಥಿತರಿದ್ದರು. ನಾಪೋಕ್ಲು ಭಾಗಮಂಡ ಮುಖ್ಯ ರಸ್ತೆಯಲ್ಲಿ ನಾಪೋಕ್ಲು ಗ್ರಾಮದಲ್ಲಿ ಬಿಲ್ಲವ ಸಮಾಜದ ಸ್ವಂತ ಜಾಗದಲ್ಲಿ 10 ಗಂಟೆಗೆ ಮಾನ್ಯ ಶಾಸಕರು ನಮ್ಮ ಪೂಜ್ಯರಾದಂಥ ವಿಖ್ಯಾತಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ತದನಂತರ ನಾಪೋಕ್ಲು ಕೊಡವ ಸಮಾಜದಲ್ಲಿ ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿ ತದನಂತರ ಆಟಿ ಮಾಸದ ಖಾದ್ಯಗಳು ಅದನ್ನು ಪ್ರದರ್ಶನವನ್ನು ಮಾಡಲಿದ್ದಾರೆ. ತದನಂತರ 11 ಗಂಟೆಗೆ ಸಭಾ ಕಾರ್ಯಕ್ರಮವಿದೆ. ಸಭಾ ಕಾರ್ಯಕ್ರಮವಾದ ನಂತರ ಮಕ್ಕಳಿಗೆ, ನಮ್ಮ ಸಮಾಜ ಬಾಂಧವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಮಾಜ ಬಾಂಧವರು ಈ ಒಂದು ಒಳ್ಳೆಯ ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಒಂದು ದಿವಸ ಇದಕ್ಕಾಗಿ ಮೀಸಲಿಟ್ಟು ನಮ್ಮ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ನಮ್ಮ ಈ ಒಂದು ಏನು ಮಹತ್ವಾಕಾಂಕ್ಷೆಯ ರಕ್ತದಾನ ಶಿಬಿರ ಇದೆ, ಇದಕ್ಕೆ ಕನಿಷ್ಠ 100 ಯೂನಿಟ್ಗಳ ರಕ್ತದಾನ ಗುರಿಯನ್ನು ಹೊಂದಲಾಗಿದ್ದು ಇದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗೆಯೇ ಇದಕ್ಕೆ ನಮ್ಮ ನಾಪೋಕ್ಲು ನಾಡಿನ ಸಾರ್ವಜನಿಕ ಬಂಧುಗಳು ಯಾರು ಸ್ವ ಇಚ್ಛೆಯಿಂದ ರಕ್ತದಾನವನ್ನು ಮಾಡಲು ಇಚ್ಛಿಸುತ್ತಾರೆ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅವರು ಕೂಡ ರಕ್ತದಾನವನ್ನು ಮಾಡಿ ಈ ಒಂದು ಅಮೂಲ್ಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕಂತ ನಾನು ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು.
ಹಾಸನ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡುವಳ್ಳಿ ವಿದ್ಯಾರ್ಥಿಗಳಿಗೆ ರಾಜ್ಯ ಉಪಾಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಟ್ರ್ಯಾಕ್ ಸೂಟ್ ಸಮವಸ್ತ್ರ ವಿತರಣೆ ಮಾಡಿದರು. ದೇಶದ ಭವಿಷ್ಯ ಅಡಗಿರುವುದೇ ಸರ್ಕಾರಿ ಶಾಲೆಗಳಲ್ಲಿ, ಏಕೆಂದರೆ ಭಾರತ ದೇಶದ ಪ್ರಮುಖ ನಾಯಕರುಗಳೆಲ್ಲ ಸರ್ಕಾರಿ ಶಾಲೆಗಳು ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಎಂ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡುವಳ್ಳಿಯ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಉಚಿತ ಟ್ರ್ಯಾಕ್ ಶೂಟ್ ಸಮವಸ್ತ್ರಗಳನ್ನು ಕೊಡುಗೆಯಾಗಿ ನೀಡಿ ಮಾತನಾಡಿದರು. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಿರಂತರವಾಗಿ ಕಾರ್ಯೋನ್ಮುಖವಾಗಿರುತ್ತವೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕ ಯತೀಶ್ ಹಾಗೂ ಪರಮೇಶ್, ಶಾಲಾ ಮುಖ್ಯ ಶಿಕ್ಷಕ ಶಂಕರಾಚಾರ್ಯ, ಹಿರಿಯ ಶಿಕ್ಷಕಿ ಸರೋಜಾ ಹಾಗೂ ಸಹ ಶಿಕ್ಷಕಿ ಸಿಜೆ ಚಂದ್ರಕಲಾ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ನಾಪೋಕ್ಲ ಸಮೀಪದ ಚೇರಂಬಾಣೆ ಗೌಡ ಸಮಾಜದ ಸಭಾಂಗಣದಲ್ಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಆಟಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಾಪೊಕ್ಲು ಸಮೀಪದ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಆಟಿ ಹಬ್ಬವನ್ನು ಚೇರಂಬಾಣೆ ಗೌಡ ಸಮಾಜದ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಭಾಗಮಂಡಲ ಕಾವೇರಿ ಗೌಡ ಮಹಿಳಾ ಘಟಕದ ಅಧ್ಯಕ್ಷರಾದ ಸರ್ತೋಲಿ ವಾರಿಜ ಮೋಹನ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಆಚಾರ ವಿಚಾರ ಪದ್ಧತಿ ಪರಂಪರೆಗಳನ್ನು ಉಳಿಸಿ ಪೋಷಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದು ಶುಭ ಹಾರೈಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಚೇರಂಬಾಣೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದ ಕುದಪಜೆ ಕವನ್ ರವರು ಮಾತನಾಡಿದರು. ಆಟಿ ತಿಂಗಳನ್ನು ಸಂಭ್ರಮಾಚರಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಪ್ರಶಂಸನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರಗುಂದ ಗೌಡ ಸಮಾಜದ ಅಧ್ಯಕ್ಷರಾದ ಕುಡಪಾಲು ಗಣಪತಿ ಅವರು ಮಾತನಾಡಿದರು. ದೇವನೂರು ಗೌಡ ಒಕ್ಕೂಟದ ನಿರ್ದೇಶಕರಾದ ಗುಡ್ಡೇರ ಲಕ್ಷ ಸೋಮಣ್ಣ ಇವರ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಬೈಬನ ಭವಾನಿ ದಿಲೀಪ್ ಮತ್ತು ಹೊಸಮನೆ ಶೋಭಾ ವೆಂಕಪ್ಪ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಬೈಚನ ಸ್ವಾತಿ ಮಂದಪ್ಪ ಸರ್ವರನ್ನು ಸ್ವಾಗತಿಸಿ ಬೈಮನ ಜ್ಯೋತಿ ತಿಮ್ಮಯ್ಯ ಸರ್ವರನ್ನು ವಂದಿಸಿದರು. ಮಧ್ಯಾಹ್ನದ ಭೋಜನಕ್ಕೆ ಆಟಿ ಹಬ್ಬದ ವಿವಿಧ ಖಾದ್ಯಗಳನ್ನು ತಯಾರಿಸಲಾಗಿತ್ತು. ಗೌಡ ಸಮಾಜದ ನಿರ್ದೇಶಕರು, ಮಹಿಳಾ ಒಕ್ಕೂಟದ ನಿರ್ದೇಶಕರು, ಯುವ ವೇದಿಕೆಯ ನಿರ್ದೇಶಕರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟದ ಸದಸ್ಯರು ಹಾಗೂ ಜನಾಂಗ ಬಾಂಧವರು ಭಾಗವಹಿಸಿದ್ದರು. ಹಾಗೆ ಈ ಕೆಡ್ಡಾಸನ ಆಚರಣೆ ಮಾಡೋದು ಯಾಕೆ, ಈ ಆಟಿ ತಿಂಗಳಲ್ಲಿ ಬರುವಂತಹ ಇಂತಹ ಹಬ್ಬಗಳನ್ನ ಆಚರಣೆ ಮಾಡುವಂತಹ ಉದ್ದೇಶ ಏನು ಅಂತ ಹೇಳೋದು ಮುಖ್ಯವಾಗಿ ಇಲ್ಲಿ ಬಹುತೇಕ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತುಂಟು. ಆದ್ರೆ ನಿಜವಾಗಿಯೂ ಇದರ ಬಗ್ಗೆ ತಿಳುವಳಿಕೆ ಬೇಕಾದ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನ ಅರಿವು ಇದ್ದರೆ ಮಾತ್ರ ನಮ್ಮ ಸಂಸ್ಕೃತಿ ಅಂತ ಹೇಳುವಂಥದ್ದು ಇನ್ನು ಮುಂದಕ್ಕೆ ಕೂಡ ಉಳಿದದು. ಇಲ್ಲದಿದ್ರೆ ಇದು ಮುಂದೆ ಹೋಗ್ತಾ ಏನಾದ್ರೆ ನಾವು ಒಂದಿಷ್ಟು ಜನ ಇಲ್ಲಿ ಇಂದು ಸೇರೋಣ, ನಮ್ಮ ಮಕ್ಕಳ ಕಾಲಕ್ಕೆ ಇದು ಮಕ್ಕಳು ಇಲ್ಲಿ ಸೇರುವ ಪರಿಸ್ಥಿತಿ ಇದೆ. ಎಲ್ಲೋ ಯಾವ್ದೋ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಪಾಯಸ ಮತ್ತೆ ಹೀಗೆ ಯಾವ್ದು ಈ ರೀತಿಯ ತಿಂಡಿ ತಿನಿಸುಗಳನ್ನ ತಿಂದು ಹೋಗುವ, ದುಡ್ಡು ಕೊಟ್ಟು ತಿಂದು ಹೋಗುವ ಕಾಲ ಖಂಡಿತ ಬಾದು. ಯಾಕೆಂತ ಹೇಳಿದ್ರೆ ಅದು ಆ ದಿನಕ್ಕೆ ದೂರ ಇಲ್ಲ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಸಂಸ್ಕೃತಿ, ಪದ್ಧತಿ, ಆಚರಣೆ ಯಾವುದು ಕೂಡ ಈಗ ಬೇಡ. ನಾವು ಅವಕ್ಕೆ ಹೇಳಿಕೊಡುವ ಒಂದು ಹೇಳಿಕೊಡಿಕೆ ಹೋದ್ಲೆ ನಮ್ಗೆ ಔಟಿಗೆ. ಯಾಕೆಂತ ಹೇಳಿದ್ರೆ ನಮ್ಮ ಮಾತನ್ನ ಕೇಳದ ಒಂದು ಪರಿಸ್ಥಿತಿಲಿ ಇದ್ವಳು. ಆ ರೀತಿ ಆಗುತ್ತೆ. ಈಗ ಕಳೆದ ಸಲ ಕೈಮೂರ್ತ ಕ್ರೀಡಾಕೂಟ ಎಲ್ಲ ಮಾಡಿದ್ರು ಇಲ್ಲಿ ವೇದಿಕೆ ಕಡೆ. ಆಗ ಸಾಕಷ್ಟು ನಮ್ಮ ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿದ್ರು. ಹಾಗೆ ಈ ತರದ ಕಾರ್ಯಕ್ರಮಗ ಕೂಡ ನಮ್ಮ ಪದ್ಧತಿ ಸಂಸ್ಕೃತಿನ ಬೆಳೆಸುವಂತಹ, ಮುಂದುವರಿಸುವಂತಹ ಕಾರ್ಯಕ್ರಮಗ ನಮ್ಮ ಮಕ್ಕಳಿಗೆ ಒಂದು ತಿಳಿಸ್ಕೊಡುವ ಪ್ರಯತ್ನ ವೇದಿಕೆಯಿಂದ ಮುಂದಿನ ದಿನಗಳಲ್ಲಿ ಆದಂತ ಹೇಳುವಂತಹ ನಿರೀಕ್ಷೆನ ನಾನು ಇಟ್ಕೊಂಡೋಳೆ. ಈಗ ನಾನು ಹೇಳಿದ ಕೆಲವು ವಿಚಾರಗಳನ್ನ ಬಿಟ್ಟು ಇನ್ನೂ ಸಾಕಷ್ಟು ವಿಚಾರಗಳು ಕೆಲವು ಬಿಟ್ಟು ಹೋಗಿರ್ತು. ಇರ್ಲಿ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಕರೆಸಿದಂತಹ ಸರ್ವರಿಗೂ ಈ ಅವಕಾಶ ಕೊಟ್ಟದಕ್ಕೆ ವಂದನೆಗಳನ್ನು ಹೇಳ್ತಾ ನನ್ನ ಒಂದು ಭಾಷಣವನ್ನು ಮುಗಿಸ್ತಾವಳೆ. ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಮಾಡಲಾಯಿತು. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ 9ರಂದು ಆಟಿಡೊಂಜಿ ದಿನದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಸನ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡುವಳ್ಳಿ ವಿದ್ಯಾರ್ಥಿಗಳಿಗೆ ರಾಜ್ಯ ಉಪಾಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಟ್ರ್ಯಾಕ್ ಸೂಟ್ ಸಮವಸ್ತ್ರ ವಿತರಣೆ ಮಾಡಿದರು.
ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.